ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಪಶ್ಚಿಮ ಬಂಗಾಳದಲ್ಲಿ ನಿರಂತರ 15 ವರ್ಷಗಳ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಕಿತ್ತೊಗೆದು ಐತಿಹಾಸಿಕ ಜಯ ದಾಖಲಿಸಿರುವ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ಅದ್ದೂರಿ ಸಮಾರಂಭದಲ್ಲಿ ಸುವೇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಯ ಹೈಡ್ರಾಮಾ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಬಹುಮತದ 118 ಮ್ಯಾಜಿಕ್ ನಂಬರ್ ಖಚಿತವಿಲ್ಲದ ಕಾರಣಕ್ಕೆ ಸತತ 3ನೇ ಬಾರಿ ಟಿವಿಕೆ ಮುಖಂಡ ನಟ ವಿಜಯ್ ಮುಂದಿಟ್ಟ ಸರ್ಕಾರ ರಚನೆ ಪ್ರಸ್ತಾಪವನ್ನ ರಾಜ್ಯಪಾಲ ಆರ್.ವಿ. ಆರ್ಲೇಕರ್ ನಿರಾಕರಿಸಿದ್ದಾರೆ. ಈ ಸುದ್ದಿಗಳಿಗೆ ಇಂದಿನ ಸಂಚಿಕೆ ಓದಿ. ಕರ್ನಾಟಕದ ರಾಜಕಾರಣದ ಮುತ್ಸದಿ ಭಾರತೀಯ ಜನತಾ ಪಕ್ಷದ ಪಾಲಿನ ದೊಡ್ಡ ಶಕ್ತಿ ಬಿಎಸ್ ಯಡಿಯೂರಪ್ಪ ಸಾರ್ವಜನಿಕ ಜೀವನದಲ್ಲಿ 50 ವಸಂತಗಳನ್ನು ಪೂರೈಸಿದ್ದು ಸಂಭ್ರಮ ಈಗ ಅಭಿಮಾನೋತ್ಸವವಾಗಿ ಮೈದೆಳೆದಿದೆ. ನಡು ಕರ್ನಾಟಕದ ಚಿತ್ರದುರ್ಗದಲ್ಲಿ ಶನಿವಾರ ನಡೆಯುತ್ತಿರುವ ಐತಿಹಾಸಿಕ ಅಭಿಮಾನೋತ್ಸವ ಸಮಾವೇಶವು ಕೇವಲ ವ್ಯಕ್ತಿಯೊಬ್ಬರ ಅಭಿನಂದನಾ ಸಮಾರಂಭವಾಗಿ ಉಳಿಯದೆ ಮುಂಬರುವ ರಾಜಕೀಯ ಸಮರಕ್ಕೆ ಬಿಜೆಪಿ ಮೊಳಗಿಸುತ್ತಿರುವ ಬಲಿಷ್ಠ ರಣಕಹಳೆಯಾಗಿಯೂ ಗೋಚರಿಸ್ತಾ ಇದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಪ್ರತಿನಿಧಿಗಳ ಅನುಪಸ್ಥಿತಿಗೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದ್ದು ಚುನಾವಣೆಗೆ ಮುಹೂರ್ತ ನಿಗದಿಪಡಿಸುವ ಸಿದ್ಧತೆಯನ್ನು ಚುನಾವಣಾ ಆಯೋಗ ಆರಂಭಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ದೆಹಲಿಯ ಒಂದು ಐತಿಹಾಸಿಕ ದೇವಾಲಯ, ದೆಹಲಿ ಸೋನಿಪತ್ ಹೆದ್ದಾರಿಯ ಒಂದು ಜನಪ್ರಿಯ ದಾಭಾ ಮತ್ತು ಹರಿಯಾಣದ ಒಂದು ಮಿಲಿಟರಿ ಶಿಬಿರದ ಮೇಲೆ ದಾಳಿ ನಡೆಸಲು ಉಗ್ರರು ಸಂಚು ರೂಪಿಸಿದ್ದ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಈ ಸುದ್ದಿಗೆ ಒಳಪುಟ ನೋಡಿ. ಇಂದಿನ ಕಾಲಘಟ್ಟದಲ್ಲಿ ರಾಜಕೀಯ ರಂಗದ ಪ್ರವೇಶ ಮತ್ತು ರಾಜನೀತಿಯಲ್ಲಿ ಆಯಕಟ್ಟಿನ ಸ್ಥಾನ ಪಡೆಯುವುದೆಂದರೆ ಭಾರೀ ಕಸರತ್ತಿನ ಸಂಗತಿಯೇ. ಈ ಬಾರಿಯ ಪಂಚರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮನೆ ಕೆಲಸದ ಹೆಣ್ಣುಮಗಳು, ಕಾರ್ ಚಾಲಕನ ಪುತ್ರ ಹೀಗೆ ಸಮಾಜದ ಬೇರೆ ಬೇರೆ ವಲಯದಿಂದ ಜನಪ್ರತಿನಿಧಿಯಾಗಿ ಗಮನ ಸೆಳೆದಿದ್ದಾರೆ. ಈ ಸುದ್ದಿಗೆ ಚಿಂತನ ಪುಟ ನೋಡಿ. ಅಮೆರಿಕ ಮತ್ತು ಇರಾನ್ ನಡುವೆ ಉಂಟಾಗಿರುವ ಹೊಸ ಸಂಘರ್ಷ ದೇಶೀಯ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಕೋವಿಡ್ ಮಾರಿಯಿಂದ ಜಗತ್ತು ಚೇತರಿಸಿಕೊಳ್ಳುತ್ತಿರುವ ಹೊತ್ತಲ್ಲೇ ಹಂಟಾ ವೈರಸ್ ಎಂಬ ಮತ್ತೊಂದು ಮಾರಿ ಉಲ್ಬಣಿಸುತ್ತಿರುವುದು ಜಾಗತಿಕ ಆತಂಕಕ್ಕೆ ಕಾರಣವಾಗಿದೆ. ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರಯಾಣಿಸುತ್ತಿದ್ದ ಐಷಾರಾಮಿ ಹಡಗಲ್ಲಿ ವೈರಸ್ ಉಲ್ಬಣಿಸಿದ ಪರಿಣಾಮ 3 ಮೃತಪಟ್ಟಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ದಿ ಬೆಂಗಾಲ್ ಫೈಲ್ಸ್ ಕಳೆದ ಸೆಪ್ಟೆಂಬರ್ 5ರಂದು ಪಶ್ಚಿಮ ಬಂಗಾಳ ಹೊರತುಪಡಿಸಿ ವಿಶ್ವಾದ್ಯಂತ ರಿಲೀಸ್ ಆಗಿತ್ತು. ಮಮತಾ ಬ್ಯಾನರ್ಜಿ ನೇತೃತ್ವದ ರಾಜ್ಯ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಸಿನಿಮಾ ರಿಲೀಸ್ಗೆ ತಡೆ ನೀಡಿತ್ತು. ಇದೀಗ ಬಂಗಾಳಕ್ಕೆ ವಿಧಾನಸಭೆ ಚುನಾವಣೆ ನಡೆದಿದ್ದು ಅದರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ ಅಧಿಕಾರ ಕಳೆದುಕೊಂಡಿದ್ದು ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಅದೇ ಖುಷಿಯಲ್ಲಿ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಬಂಗಾಳದಲ್ಲಿ ದಿ ಬೆಂಗಾಲ್ ಫೈಲ್ಸ್ ಸಿನಿಮಾ ರಿಲೀಸ್ ಮಾಡಲು ಮುಂದಾಗುತ್ತಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನವಿಕಾಸ್ತ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶ ಭರಪೂರ ಸುದ್ದಿಗಳಿಗಾಗಿ ವಿಜಯವಾಣಿ ಓದಿ.